ನಮಸ್ಕಾರ, ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದಲ್ಲಿ ಸಾಕಷ್ಟು ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಹೊರಗೆ ಬಂದ ನಂತರ ಅದರ ತನಿಖೆಗಾಗಿ ಮೀನಾಮೇಷ ಎಣಿಸಿ ಆ ನಂತರ ಒಂದು SITಯನ್ನು ನೇಮಕ ಮಾಡಲಾಗಿದೆ. ಆ SIT ಈಗ ತನಿಖೆಯನ್ನು ಆರಂಭಿಸಿದೆ. ಆದರೆ ಆರಂಭ ಘಟ್ಟದಲ್ಲೇ ಇನ್ನೇನು ತನಿಖೆ ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಗಬೇಕು ಅನ್ನುವ ಆ ಹಂತದಲ್ಲೇ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅದನ್ನು ಟ್ವಿಸ್ಟ್ ಅಂತ ಕರೀತಿರೋ, ಬೇರೆ ಏನಂತ ಕರೀತಿರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಆ ತಂಡದಲ್ಲಿದ್ದಂತಹ 4 ಜನ IPS ಆಫೀಸರ್ಗಳ ಆ ತಂಡದಲ್ಲಿದ್ದಂತಹ ಸೌಮ್ಯಲತಾ ಅನ್ನುವಂತಹ ಏಕೈಕ ಮಹಿಳಾ ಸದಸ್ಯೆ ಸೌಮ್ಯಲತಾ IPS ಅವರು ಈ ಒಂದು ತಂಡದಿಂದ ನಾನು ಹೊರಗೆ ಉಳಿತೀನಿ ಅಂತ ಅದರಿಂದ ದೂರ ಸರಿದಿದ್ದಾರೆ. ಈ ತನಿಖೆಯ ಭಾಗ ಆಗುವುದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರಂತೆ. ಹಾಗಾಗಿ ಇವತ್ತು CID ಕಚೇರಿಯಲ್ಲಿ ನಡೆದಂತಹ ಈ ತಂಡದ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿಲ್ಲ. ಹಾಗಾಗಿ ಈ ತಂಡದ ಮುಖ್ಯಸ್ಥರಾಗಿ ನೇಮಕ ಆಗಿರುವಂತಹ ಪ್ರಣಬ್ ಮೊಹಂತಿ IPS ಅವರು ರಾಜ್ಯದ ಗೃಹ ಮಂತ್ರಿಗೆ ಪತ್ರ ಬರೆದಿದ್ದಾರೆ. ಸೌಮ್ಯಲತಾ ಅವರನ್ನು ಈ ತಂಡದಿಂದ ಕೈಬಿಡಿ, ಅವರಿಗೆ ಆಸಕ್ತಿ ಇಲ್ಲ, ಅವರು ವೈಯಕ್ತಿಕ ಕಾರಣಗಳಿಂದ ಈ ಒಂದು ಪ್ರಕರಣದಿಂದ ಅಥವಾ ತನಿಖೆಯಿಂದ ಹೊರಗುಳಿದಿದ್ದಾರೆ ಅಂತ. ಸೊ ನೀವು ಅದನ್ನು ಅರ್ಥೈಸ್ಕೊಳ್ತಾ ಇರಿ. ಅಷ್ಟೊತ್ತಿಗೆ ಮಾಧ್ಯಮಗಳ ಕಿತಾಪತಿ ಏನು ನಡೀತಾ ಇದೆ ಈ ವಿಚಾರದಲ್ಲಿ, ಮಾಧ್ಯಮಗಳು ಏನೆಲ್ಲ ಡೋಂಗಿ ಆಟ ಆಡ್ತಿದ್ದಾವೆ ಅನ್ನೋದನ್ನು ಹೇಳಿಬಿಟ್ಟು ಆ ನಂತರ ಸೌಮ್ಯಲತಾ IPS ರೀತಿಯಾಗಿ ಯಾವುದೇ ಪ್ರಕರಣದಲ್ಲಿ ಯಾವುದೇ ಒಬ್ಬರು ಆಫೀಸರು ಅಥವಾ ಕೆಲವು ಪ್ರಕರಣಗಳಲ್ಲಿ ಜಡ್ಜ್ಗಳೇ ಆ ಪ್ರಕರಣದಿಂದ ಹಿಂದೆ ಸರಿಯೋದರ ಹಿಂದಿನ ವಿಚಾರಗಳೇನಿರಬಹುದು ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಈ SITಗೆ ಸಂಬಂಧಪಟ್ಟಂತೆ ಈ ಹಿಂದೆ ಸರಿದಿರೋದ್ರಿಂದ ಏನು ಪರಿಣಾಮಗಳಾಗ್ಬೋದು, ಒಳ್ಳೆಯದ ಕೆಟ್ಟದ್ದ ಏನಿರಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಮೊದಲಿಗೆ ಮಾಧ್ಯಮಗಳು, ಮಾರಿಕೊಂಡ ಮಾಧ್ಯಮಗಳು, ಎಂಜಲು ನೆಕ್ಕುವಂತಹ ಮಾಧ್ಯಮಗಳು ನಿರಂತರವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಏನು, ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಬಹುದಾದಂತಹ ವ್ಯಕ್ತಿಗಳನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು. ಎಷ್ಟೇ ಹೆಣ್ಣು ಮಕ್ಕಳು ಜೀವ ಹೋಗಿರಲಿ, ಎಷ್ಟೇ ಜನರು ಪ್ರಾಣ ಹೋಗಿರಲಿ, ಅತ್ಯಾಚಾರ ಆಗಿರಲಿ, ರೇಪ್ ಆಗಿರಲಿ, ಏನೇ ಆಗಿರಲಿ, ವಿ ಡೋಂಟ್ ಕೇರ್. ನಮಗೆ ಅವನನ್ನು ರಕ್ಷಣೆ ಮಾಡಬೇಕು, ಅವನ ಕುಟುಂಬವನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಹೊಲಸು ಜವಾಬ್ದಾರಿ ಅವರ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಆ ಜವಾಬ್ದಾರಿಗೆ ಅನುಗುಣವಾಗಿ ಅವರು ದಿನ ಬೆಳಗಾದರೆ ಹೊಸ ಹೊಸ ಕಥೆಗಳನ್ನು ಕಟ್ಟೋದಕ್ಕೆ, ಹೊಸ ರೀತಿಯಲ್ಲಿ ಆ ಕಾಮಾಂಧರನ್ನು ಬೆಂಬಲಿಸೋದಕ್ಕೆ ಹೊಸ ಹೊಸ ಈ ವಿಧಾನಗಳನ್ನು ಹುಡುಕೊಳ್ತಿದ್ದಾರೆ. ಆ ಪಟ್ಟಿಗೆ ಈಗ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಸಹ ಸೇರ್ಕೊಳ್ತಿದ್ದಾವೆ. ನಿಮಗೆ ಗೊತ್ತೇ ಇದೆ, ಈ ಪ್ರಕರಣ ಹೊರಗಡೆ ಬಂದಾಗ ಒಬ್ಬ ವ್ಯಕ್ತಿ ಬಂದು ನಾನು ಪೌರ ಕಾರ್ಮಿಕ, ಈ ಹಿಂದೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೀನಿ, ಅವನ್ನೆಲ್ಲವನ್ನು ತೋರಿಸ್ತೀನಿ, ಅವುಗಳಲ್ಲಿ ಸಾಕಷ್ಟು ಹೆಣಗಳ ಮೇಲೆ ರೇಪ್ ಆಗಿರುವಂತಹ ಸೂಚನೆಗಳು ಲಕ್ಷಣಗಳಿದ್ವು. ಕೆಲವಂತೂ ಸಣ್ಣ ಮಕ್ಕಳ ಹೆಣಗಳು ಇದ್ದವು. ಸಣ್ಣ ಮಕ್ಕಳು ಅಂದರೆ ಅಪ್ರಾಪ್ತ ಮಕ್ಕಳ ಹೆಣಗಳು ಇದ್ದವು. ಅದರಲ್ಲಿ ಒಂದು ಹೆಣವಂತೂ ಸ್ಕೂಲ್ ಬ್ಯಾಗ್ ಸಮೇತ ಹೂತಿದ್ದೀವಿ, ಸ್ಕೂಲ್ಗೆ ಹೋಗೋ ಮಗುನೇ ರೇಪ್ ಮಾಡಿಕೊಂಡಿರಬಹುದು ಅನ್ನುವಂತಹ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಹೊರಗಡೆ ಬಂದಾಗ ಸಂಚಲನ ಆಗಬೇಕಾಗಿತ್ತು. ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಬೇಕಾಗಿತ್ತು, ಒತ್ತಡ ಬರಬೇಕಾಗಿತ್ತು ಸರ್ಕಾರದ ಮೇಲೆ. ತನಿಖೆ ಮಾಡದಿರ ಏನು ಮಾಡ್ತಿದ್ದೀರಿ, SITಗೆ ಯಾಕೆ ಇಷ್ಟು ತಡ ಮಾಡ್ತಿದ್ದೀರಿ, ತನಿಖೆಯಲ್ಲಿ ಗುಂಡಿ ತೋಡಿಸಿ ಶವ ಎತ್ತಿಸಿ ಅಂತ ಹೇಳಬೇಕಾಗಿತ್ತು. ಆದರೆ ಈ ಮಾಧ್ಯಮಗಳು ಅದನ್ನು ಹೇಳೋದು ಬಿಡಿ, ಹೇಳದೇ ಇರೋದು ಬಿಡಿ, ಸುದ್ದಿನೇ ಮಾಡಲಿಲ್ಲ. ಅಂತಹ ಒಬ್ಬ ವ್ಯಕ್ತಿ ಬಂದಿರೋದು, ಆ ವ್ಯಕ್ತಿ ಕೋರ್ಟಿಗೆ ಹೋಗಿ ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಿರೋದ್ರ ಬಗ್ಗೆಯೂ ಸುದ್ದಿ ಮಾಡಲಿಲ್ಲ, ಸೈಲೆಂಟಾಗಿದ್ದರು. ಯಾವಾಗ ಅದು SIT ಹಂತಕ್ಕೆ ತಲುಪ್ತೋ, ಇನ್ನೇನು SIT ಫಾರ್ಮ್ ಆಗುತ್ತೆ ಅಂದಾಗ ಒಬ್ಬೊಬ್ಬರೇ ಶುರು ಹಚ್ಕೊಂಡ್ರು. ಯಾಕೆ, ಅದನ್ನು ಪ್ರಶ್ನೆ ಮಾಡೋಕ್ಕೆ ಅಥವಾ ಆ ಪ್ರಕರಣದ ಗಂಭೀರತೆಯನ್ನು ಜನರಿಗೆ ಹೇಳೋಕ್ಕಲ್ಲ, ಅದರಲ್ಲಿ ಪ್ರಮುಖ ಆರೋಪಿ ಆಗಬಹುದಾದಂತಹ ವ್ಯಕ್ತಿಗಳ ರಕ್ಷಣೆ ಮಾಡೋದಕ್ಕೆ. ಪ್ರಸಾದ ತಲುಪಿರುತ್ತೆ, ಪ್ರಸಾದ ತಲುಪಿದ ಮೇಲೆ ಅವರು ಭಕ್ತಿ ಪ್ರದರ್ಶನವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕಾ ಬೇಡವಾ? ಯಾಕೆಂದರೆ ಯಾವುದೇ ದೇವಸ್ಥಾನದ ಪ್ರಸಾದ ಬಂದಾಗ, ದೇವರ ಪ್ರಸಾದಗಳು ಬಂದಾಗ, ತೀರ್ಥಯಾತ್ರೆ ಪ್ರಸಾದ ಬಂದಾಗ ಕಣ್ಣುಗೆ ಒತ್ಕೊಳ್ತಾರ. ಇವರು ಹಾಗೇನೆ ಈ ಪ್ರಕರಣವನ್ನೇ ಅವರು ಪ್ರಸಾದವಾಗಿ ಸ್ವೀಕರಿಸಿದ್ದಾರೆ. ಈ ಪ್ರಕರಣದಲ್ಲಿ ಆಗಿರಬಹುದಾದಂತಹ ರೇಪುಗಳು, ಅತ್ಯಾಚಾರಗಳು, ಅನಾಚಾರಗಳು, ದೌರ್ಜನ್ಯಗಳು, ಕೊಲೆಗಳು, ಅವುಗಳೇ ಇವ್ರಿಗೆ ಪ್ರಸಾದ. ಅದನ್ನು ಕಣ್ಣಿಗೆ ಹೊತ್ಕೊಂಡು ಭಕ್ತಿಯ ಪರಾಕಾಷ್ಠೆಗೆ ಹೋಗಿ ಅವರನ್ನು ಬೆಂಬಲಿಸೋದಕ್ಕೆ ಏನೆಲ್ಲ ಮಾತಾಡಬೇಕೋ ಅದೆಲ್ಲ ಮಾತಾಡ್ತಿದ್ದಾರೆ. ಪ್ಲಸ್ ಬಂದಿರುವ ವ್ಯಕ್ತಿಯನ್ನೇ
ಸುಳ್ಳುಗಾರ, ಮೋಸಗಾರ, ಇಷ್ಟು ದಿನ ಯಾಕೆ ಬರಲಿಲ್ಲ, ಈಗಲೇ ಯಾಕೆ ಬರಬೇಕು, ಅದು ಯಾಕೆ, ಇದು ಯಾಕೆ ಅಂತ ಪ್ರಶ್ನೆ ಮಾಡುವ ಮೂಲಕ ಆತನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಅದರ ಜೊತೆಗೆ ಪೊಲೀಸರು ಸಹ ಒಂದಷ್ಟು ಪ್ರಯತ್ನ ನಡೆಸಿದ್ರು. ಆ ವ್ಯಕ್ತಿಯ ಇರುವಿಕೆಯ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಹಾಗಾಗಿ ರಕ್ಷಣೆ ಕೊಡೋದಕ್ಕೆ ಬರೋದಿಲ್ಲ ಅಂತ. ಎಂಥ ದುಸ್ಥಿತಿ ನೋಡಿ, ರಕ್ಷಣೆ ಕೊಡೋದಕ್ಕೆ ಬರೋದಿಲ್ಲ ಅಂತೆ. ಒಬ್ಬ ವ್ಯಕ್ತಿ 100 ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿ ಸಾಕ್ಷಿ ಹೇಳೋಕೆ ನಾನು ಸಿದ್ಧ ಇದ್ದೀನಿ ಅಂತ ಕೋರ್ಟಿಗೆ ಹೋಗಿ ಜಡ್ಜ್ ಮುಂದೆನೂ ಅದನ್ನೇ ಹೇಳಿದ ನಂತರವೂ ಸಹ ರಕ್ಷಣೆ ಕೊಡೋದ್ರ ಬಗ್ಗೆ ಇವರಿಗೆ ತಕರಾರು. ಸೊ ಅದನ್ನೇ ಬಳಸ್ಕೊಂಡಂಥ ಮಾಧ್ಯಮಗಳು ಸಹ ಸೈಲೆಂಟ್ ಆಗಿದ್ವು. ಯಾವಾಗ SIT ಇನ್ನೇನು ಫಾರ್ಮೇಷನ್ ಆಗೇ ಹೋಗಿದೆ, ಅನೌನ್ಸ್ಮೆಂಟ್ ಒಂದೇ ಬಾಕಿ ಇದೆ ಅನ್ನಬೇಕಾದ್ರೆ ಒಂದಷ್ಟು ಹೊರಗಡೆ ಸುದ್ದಿಗಳನ್ನು ಪ್ರಸಾರ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಎಚ್ಚೆತ್ಕೊಂಡಂತಹ ಪಬ್ಲಿಕ್ ಟಿವಿ, ಸುವರ್ಣ ನ್ಯೂಸ್, TV18 ಎಲ್ಲರೂ ಸಹ ಓಹೋ ಈ ಥರ ಒಂದು ವ್ಯಕ್ತಿಯಂತೆ, ಈ ಥರ ಬಂದ್ಬಿಟ್ಟಿದ್ದಾನೆ, ಓಹೋ ಅವನೇನು ಅದು ಸುಳ್ಳುಗಾರ ಇರಬೇಕು ಹಾಗೆ ಹೀಗೆ ಅನ್ನೋ ಮಟ್ಟಕ್ಕೆ ಸುದ್ದಿಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಏನು ಬಿತ್ತಕ್ಕೆ ನೋಡಿದ್ರು ಅಂದರೆ ಅವನ ವಿರುದ್ಧ, ಅವನ ಕುಟುಂಬದ ವಿರುದ್ಧ ಷಡ್ಯಂತ್ರ ರೂಪಿಸಲಾಗ್ತಿದೆ. ಯಾರನ್ನೋ ಒಬ್ಬನ ಡಮ್ಮಿ ಕ್ಯಾಂಡಿಡೇಟ್ನ ಕರ್ಕೊಂಬಂದಿದ್ದಾರೆ, ಸುಮ್ಮನೆ ಹೇಳಿಸ್ತಾ ಇದ್ದಾರೆ, ಅವರ ಮರ್ಯಾದೆ ತೆಗೆಯೋದಕ್ಕೆ, ಆ ಜಾಗದ ಮರ್ಯಾದೆ ತೆಗೆಯೋದಕ್ಕೆ ಮಾಡ್ತಿದ್ದಾರೆ. ಇದೆಲ್ಲವೂ ಸಂಚು ಅನ್ನೋ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಬೀಜ ಬಿತ್ತಬೇಕು ಅನ್ನೋ ಪ್ರಯತ್ನವನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಪಬ್ಲಿಕ್ ಟಿವಿಯ ರಂಗನಾಥ್. ಅದರ ಜೊತೆಯಲ್ಲೇ ರಂಗನಾಥ್ ನಾರ್ಮಲ್ ಆದರೆ ನಾನು ಡೀಲಕ್ಸ್ ಅನ್ನುವ ಮಟ್ಟಕ್ಕೆ ನೀಚತನಕ್ಕೆ ಹೋಗಿದ್ದು ಪವರ್ ಟಿವಿಯ ರಾಕೇಶ್ ಶೆಟ್ಟಿ. ನಿನ್ನೆಯ ವಿಡಿಯೋ ನೀವು ನೋಡ್ಬೋದು, ಮೊನ್ನೆ ವಿಡಿಯೋನೂ ನೋಡ್ಬೋದು. ರಾಕೇಶ್ ಶೆಟ್ಟಿ ಅನ್ನುವಂಥವನು ಏನೆಲ್ಲ ಮಾಡ್ತಿದ್ದಾನೆ ಈಗ ಅನ್ನುವಂಥದ್ದು. ಯಾಕಂದರೆ ಆ ಪ್ರಕರಣದ ಬಗ್ಗೆ ಗ್ರಾಫಿಕಲಿ ವೆಲ್ ಡಿಸೈನ್ಡ್ ವಿಡಿಯೋವೊಂದನ್ನು ಮಾಡಿ ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದ ಗಮನ ಸೆಳೆದಂತಹ ಧೂತ ಸಮೀರ್ MD ಅನ್ನುವಂತಹ ಯುವಕ ಮಾಡಿದ ವಿಡಿಯೋ ಸಾಕಷ್ಟು ಸಂಚಲನ ಮೂಡಿಸ್ತು ಬಿಕಾಸ್ ಆಫ್ ಇಟ್ಸ್ ಪ್ರೆಸೆಂಟೇಷನ್. ಆದರೆ ಅವನನ್ನೇ ಈಗ ಕೆಟ್ಟ ಕೊಳಕ ಭಾಷೆಯಲ್ಲಿ ಇದೇ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಬೈತಾ ಇದ್ದಾನೆ. ಯಾಕೆ ಅಂದರೆ ಸತ್ಯವನ್ನು ಹೊರಗಿಡುವಂತಹ ಅದಕ್ಕೆ ಒಂದು ದೊಡ್ಡ ಬಾಗಿಲು ಓಪನ್ ಆಗೋಯ್ತಲ್ಲ, ಜನ ಎಲ್ಲ ಅದರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರಲ್ಲ, ಆ ಕಾರಣಕ್ಕೆ. ಹಾಗಾಗಿ ಸಮೀರನ ವಂಶವನ್ನೇ ಬೀದಿಗೆ ತರುವಂತಹ, ಅವನ ತಾಯಿಯ ಕ್ಯಾರೆಕ್ಟರನ್ನು ಪ್ರಶ್ನೆ ಮಾಡುವಂತಹ, ಅವನ ಹುಟ್ಟನ್ನೇ ಪ್ರಶ್ನೆ ಮಾಡುವಂತಹ ಮಾತುಗಳನ್ನು ಈ ರಾಕೇಶ್ ಶೆಟ್ಟಿ ಮೊನ್ನೆಯಿಂದ ನಿರಂತರವಾಗಿ 4-5 ದಿನಗಳಿಂದ ಬೋಗಳ್ತಾನೆ ಇದ್ದಾನೆ. ಕೆಟ್ಟ ಕೊಳಕ ಭಾಷೆ, ಅದನ್ನು A ಸರ್ಟಿಫಿಕೇಟ್ ಹಾಕಿದ್ರೂ ಸಹ ಸಿನಿಮಾಗಳಲ್ಲಿ ಬಿಡೋದಿಲ್ಲ ರಿಲೀಸ್ ಮಾಡೋಕ್ಕೆ. ಅಂತಹ ಭಾಷೆಯನ್ನು ಇವನು ಲೈವ್ ಟಿವಿಯಲ್ಲಿ, ರಾಕೇಶ್ ಶೆಟ್ಟಿ ಅನ್ನೋಂಥವನು ಲೈವ್ ಟಿವಿಯಲ್ಲಿ ಬಂದು ಬೋಗಳ್ತಾ ಇದ್ದಾನೆ. ಅವನ ಪ್ರಕಾರ ಎಷ್ಟು ರೇಪುಗಳಾಗಿದ್ರು, ಎಷ್ಟು ಅತ್ಯಾಚಾರಗಳಾಗಿದ್ರು, ಎಷ್ಟು ಕೊಲೆಗಳಾಗಿದ್ರು, ಎಷ್ಟು ಅನಾಚಾರ ಆಗಿದ್ರು, ಏನೇ ಆಗಿದ್ರು ಸಹ ಆ ಜಾಗದ ಬಗ್ಗೆ ಮಾತಾಡಬಾರ್ದು, ಅವರನ್ನು ಆರೋಪಿಯನ ಥರ ತೋರಿಸಬಾರ್ದು. ಅವರೆಲ್ಲ ದೇವಮಾನವರು. ಇದು ಈ ಕೆಟ್ಟ ಕೊಳಕ ಭಾಷೆಯ ರಾಕೇಶ್ ಶೆಟ್ಟಿಯ ಮಾತುಗಳು ಮತ್ತು ಉದ್ದೇಶ. ಅದಕ್ಕೆ ಅವನಿಗೇನು ಲಾಭ, ಏನು ನಷ್ಟ, ಅದು ಅವನ ಕರ್ಮ. ಅದು ಯಾವ ಈ ಅಮೇಧ್ಯ ತಿಂದುಬಿಟ್ಟು ಅವನು ಆ ರೀತಿ ಬಾಯಿ ಚಪ್ಪರಿಸ್ಕೊಂಡು ನಾಲ್ಗೆ ಹರಿಬಿಡ್ತಿದ್ದಾನೋ ಅದು ಅವನಿಗೆ ಬಿಟ್ಟಿದ್ದು. ಆದರೆ ಇವರೆಲ್ಲ ಮಾಡಿದ್ಮೇಲೆ ಸ್ವಲ್ಪ ನಾನು ಸೈಡಿಂದ ಒಂದು ಜಿಂಗ್ ಚಕ್ ಅಂತಿರುತ್ತಲ್ಲ, ಒಂದು ಮ್ಯೂಸಿಕ್ ಅಂತಿದ್ಮೇಲೆ ಪಕ್ಕದಲ್ಲಿ ಜಿಂಗ್ ಚಕ್ ಅಂತ ಹೊಡೆಯುತ್ತೆ. ಅದಕ್ಕೆ ಕಿರಿಕೀರ್ತಿ ಅನ್ನುವಂಥವನು ಎಂಟ್ರಿ ಕೊಟ್ಟವನಿಗೆ. ಕಿರಿಕೀರ್ತಿ ಅನ್ನುವಂಥವನು ಅವನು ಒಬ್ಬ ದೊಡ್ಡ ಪತ್ರಕರ್ತ. ಬೇರೆ ಅವನು ಪತ್ರಕರ್ತ ಅಂತ ಅವನಿಗವನೇ ಕರ್ಕೊಳ್ಳೋದು. ಯಾವ ಸೀಮೆ ಪತ್ರಕರ್ತನೋ ಗೊತ್ತಿಲ್ಲ, ಅವನಿಗೆ ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟ ಪತ್ರಕರ್ತ ಅವನು. ದಿನ ಬೆಳಗಾದರೆ ಮೋದಿಗೆ ಬಕೆಟ್ ಹಿಡಿಬೇಕು, BJPಗೆ ಬಕೆಟ್ ಹಿಡಿಬೇಕು, ಜನರ ಕೈಲಿ ಉಗಿಸ್ಕೋಬೇಕು, ಇದನ್ನೇ ರೂಢಿ ಮಾಡ್ಕೊಂಡಿದ್ದಾನೆ. ಈಗ ಅದರ ಭಾಗವಾಗಿ BJPಯವರಿಗೆ ಖುಷಿ ಕೊಡಲಿ, ನನಗೇನಾದರೂ ಸಿಗಬಹುದು ಮುಂದಕ್ಕೆ ಅನ್ನುವಂತಹ ಆಸೆಯಲ್ಲಿ BJPಯವರ ಡೈಲಾಗುಗಳನ್ನು ಇವನು ಕಿರಿಕೀರ್ತಿ ಮಾತಾಡ್ತಿದ್ದಾನೆ. ಏನು BJPಯವರ ಡೈಲಾಗು? ಇದು ಹಿಂದೂ ವಿರೋಧಿ ನಡೆ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರೋದಕ್ಕೆ ಸ್ಕೆಚ್ ಹಾಕಿ ಮಾಡ್ತಿದ್ದಾರೆ, ಹಿಂದೂಗಳ ವಿರುದ್ಧ ಷಡ್ಯಂತ್ರ ನಡೆಸ್ತಿದ್ದಾರೆ, ಹಿಂದೂ ಧಾರ್ಮಿಕ ಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸ್ತಿದ್ದಾರೆ. ಇವರು ಪಿಂಡ. 100 ಜನ ಹೆಣ್ಮಕ್ಕಳು ಕೊಲೆ ಆಗ್ತಾರೆ, ರೇಪ್ ಆಗ್ತಾರೆ, ದೌರ್ಜನ್ಯ ಆಗುತ್ತೆ. ಆ ಹೆಣಗಳನ್ನು ಅಲ್ಲಲ್ಲಿ ಹೂತು ಹಾಕಿದ್ದಾರೆ ಅಂತ ಒಬ್ಬ ಹೇಳ್ತಾನೆ ಅಂದರೆ ಅದರ ತನಿಖೆ ಮಾಡಬೇಡಿ, ಅದರಿಂದ
ನಾವು ಮೆಚ್ಚಿದ ಒಬ್ಬ ವ್ಯಕ್ತಿ, ನಮಗೆ ಚೆನ್ನಾಗಿ ನೋಡ್ಕೊಳ್ಳೋ ವ್ಯಕ್ತಿ, ನಮಗೆ ಅವಾಗ ಜೇಬು ಬಿಸಿ ಮಾಡೋ ವ್ಯಕ್ತಿ, ಅವನಿಗೆ ತೊಂದರೆ ಆಗುತ್ತೆ. ಅವನು ಏನೇ ಮಾಡಿದ್ರು ನಾವು ಸಹಿಸ್ಕೊಳ್ತೀವಿ, ಯಾಕೆಂದರೆ ಅವನು ನಮ್ಮ ಹೆಣ್ಣು ಮಕ್ಕಳವರೆಗೆ ಬಂದಿಲ್ಲ ಅಂತ ಇವ್ರ ಖುಷಿ. ಅದೇ ಇರಬೇಕು ಇವ್ರ ಖುಷಿ. ಹಾಗಾಗಿ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಮಾಧ್ಯಮ, ಯೂಟ್ಯೂಬ್ ಚಾನಲ್ಗಳು ಎಲ್ಲವೂ ಸೇರಿಕೊಂಡು ಒಂದಷ್ಟು, ಎಲ್ಲರೂ ಅಂದರೆ ಅಲ್ಲ, ಸಾಕಷ್ಟು ಜನ ಅದರ ವಿರುದ್ಧ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ನಮಗೆಲ್ಲ ಸಾವಿರಗಟ್ಟಲೆ ಪುಟಗಳಿರುವಂತಹ ನೋಟಿಸುಗಳು ಬಂದಿರೋದು. ನಮ್ಮಂಥವ್ರಿಗೆ ಸಾವಿರಾರು ಪೇಜ್ ನೋಟಿಸುಗಳು, ಪೆನ್ ಡ್ರೈವ್ಗಳು ದಿನ ಪಾರ್ಸಲ್ ಕಳಿಸ್ತವ್ರೆ, ದಿನ ಮೇಲ್ ಮಾಡ್ತವ್ರೆ. ಸೊ ಹಾಗಾಗಿ ಎಲ್ಲರೂ ಒಂದಿಲ್ಲ. ಇಂತಹ ಒಂದಷ್ಟು ಮಾರ್ಕೊಂಡಿರೋ ಕಚಡ ಜನ, ಅದರಲ್ಲೂ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಆ ಕಚಡ ಕೆಲಸ ಮಾಡ್ತಿದೆ. ಅದಕ್ಕೀಗ ಈ ಕಿರಿಕಿರ್ತಿಯ ಮೂಲಕ ಒಂದೆರಡು ಯೂಟ್ಯೂಬ್ ಚಾನಲ್ಗಳು ಸಹ ಜಾಯ್ನ್ ಆಗ್ತಿದ್ದಾವೆ. ಅವುಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಅವರು ಸಾಕಿರ್ತಾರಲ್ಲ ಒಂದಷ್ಟು ಜನರನ್ನ, ಅವರು ಯೂಟ್ಯೂಬ್ ಚಾನಲ್ ಮಾಡ್ರೋ, ನನ್ನನ್ನು ಡಿಫೆಂಡ್ ಮಾಡ್ರೋ, ನಾನು ಮಾಡಿರೋ ಹಲ್ಕ ಕೆಲಸನ ಡಿಫೆಂಡ್ ಮಾಡ್ರೋ ಅಂತ ಅಲ್ಲಿಂದ ಹೇಳಿ ಕಳಿಸಿರ್ತಾರೆ. ಇವರು ಮಾಡ್ತಾರೆ. ಇದು ಮಾಧ್ಯಮಗಳ ಗೋಳಾಟ. ಇನ್ನು ಮೊದಲನೇ ವಿಷಯ ಬಂತಲ್ಲ, ಸೌಮ್ಯಲತಾ IPS ಅವರು ಹಿಂದೆ ಸರಿದಿರುವಂಥದ್ದು. ಇದರಿಂದ ತನಿಖೆಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಯಾಕೆಂದರೆ ಅವರು ಆರಂಭದಲ್ಲೇ ಹೊರಟಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆರಂಭದ ಹೆಜ್ಜೆಗಳಲ್ಲೇ ಹಿಂದಕ್ಕೆ ಸರಿದಿದ್ದಾರೆ. ಅರ್ಧಂಬರ್ಧ ಮಾಡಿ ಅಥವಾ ಆ ಮನಸ್ಸಿನಿಂದ ಪೂರ್ತಿಯಾಗಿ ಸರಿಯಾಗಿ ಮಾಡದೆ, ಆ ಥರದ್ದು ಯಾವುದಕ್ಕೂ ಅವಕಾಶ ಕೊಡದೆ ಆರಂಭದಲ್ಲೇ ನಿರ್ಗಮಿಸಿದ್ದಾರೆ. ನನಗೆ ಈ ತಂಡದಲ್ಲಿ ಇರೋದಕ್ಕೆ ಆಗಲ್ಲ ಅಂತ. ಅದು ಕಾರಣ ಏನೇ ಇರ್ಬೋದು, ವೈಯಕ್ತಿಕ ಕಾರಣ ಅನ್ನೋದನ್ನು ಮಾತ್ರ ಎಲ್ಲದಕ್ಕೂ ಬಳಸ್ತಾರೆ ಪ್ರತಿಯೊಬ್ಬರು. ದೇಶದ ಉಪರಾಷ್ಟ್ರಪತಿಯನ್ನು ಒಂದು ಫೋನ್ ಕಾಲಲ್ಲಿ ರಾಜೀನಾಮೆ ಕೊಡಿ ಎಂದಾಗ ಕೊಟ್ಟಾಗಲೂ ಸಹ ಅವರ ವೈಯಕ್ತಿಕ ಕಾರಣ ಅಂತಲೇ ಹಾಕಿತ್ತು. ಹಾಗಾಗಿ ಈ ಸೌಮ್ಯಲತಾ IPS ಅವರ ವೈಯಕ್ತಿಕ ಕಾರಣ ಏನಿದೆಯಲ್ಲ, ಅದು ನಿಜ ಇರಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಏನೋ ಇರುತ್ತೆ, ಅದು ಏನೇ ಇರಲಿ, ಆರಂಭದಲ್ಲೇ ಹೋದ್ರಲ್ಲ ಸೈಡ್ಗೆ, ದಟ್ಸ್ ಫೈನ್. ಹಾಗಾದರೆ ಇಂತಹ ಪ್ರಕರಣಗಳಿಂದ ಹಿಂದೆ ಸರಿತಾರಲ್ಲ, ಅದು ಸರಿನಾ? ಅದು ಕೋರ್ಟುಗಳೇ ಆಗಿರಬಹುದು. ಕೋರ್ಟುಗಳಲ್ಲಿ ನ್ಯಾಯಾಧೀಶರು ಸಾಕಷ್ಟು ಪ್ರಕರಣಗಳಲ್ಲಿ ಹಿಂದೆ ಸರಿತಾರೆ. ಆ ಕಾರಣಕ್ಕೆ ಎಷ್ಟೋ ಕೇಸುಗಳಲ್ಲಿ ವಿಚಾರಣೆನೇ ನಡೆದ ಮುಂದೆ ಹೋಗ್ತಿರ್ತದೆ. ಅದರಲ್ಲೂ ವಿಶೇಷವಾಗಿ ಧಾರ್ಮಿಕ ವ್ಯಕ್ತಿಗಳ ವಿರುದ್ಧ ಬರುವಂತಹ ಕೇಸುಗಳೇ ಹೆಚ್ಚು ಆ ರೀತಿಯಾಗಿರೋದು, ಧಾರ್ಮಿಕ ಇದನ್ನೇ ಇರುವಂಥದ್ದು. ಸೊ ಈ ಕೇಸು ಸಹ ಅಂತಹದ್ದೇ ಒಂದು ಹಿನ್ನೆಲೆ ಇರುವಂಥದ್ದು. ಸೊ ಇಲ್ಲಿಂದ ಹಿಂದೆ ಸರಿತಾರಲ್ಲ ಯಾಕೆ ಅಂದರೆ, ಒಂದು ಭಯ ಇರಬಹುದು. ನಾವು ಇದರಲ್ಲಿ ಸತ್ಯಾಂಶವನ್ನು ಹುಡ್ಕೊಂಡು ಹೋದರೆ ಏನೆಲ್ಲ ಪರಿಣಾಮಗಳಿರ್ತಾವೆ, ಅವುಗಳನ್ನು ಹೆದರಿಸ್ಬೇಕಲ್ಲ ನಾನು, ಅವುಗಳನ್ನು ಎದುರಿಸುವಂತಹ ಶಕ್ತಿ ನನ್ನಲ್ಲಿ ಇದೆಯಾ ಇಲ್ವಂಥ ಅನುಮಾನಗಳು ಇರ್ಬೋದು ಅವರಿಗೆ. ಅಥವಾ ಯಾವ ವ್ಯಕ್ತಿ, ಯಾವ ಸಂಘಟನೆ, ಯಾವ ಜಾಗದ ಬಗ್ಗೆ ತನಿಖೆ ಮಾಡಕ್ಕೆ ಹೊರಟಿದ್ದಾರೋ ಅದಕ್ಕೆ ಇವರು ಸಾಷ್ಟಾಂಗ ನಮಸ್ಕಾರ ಮಾಡುವಂತಹ ಅತೀವ ದೊಡ್ಡ ಭಕ್ತರಾಗಿರಬಹುದು. ಅಥವಾ ಇನ್ಯಾವುದೇ ಕಾರಣ ಇರ್ಬೋದು. ಆದರೆ ವೈಯಕ್ತಿಕ ಕಾರಣ ಅನ್ನುವಂತಹ ಒಂದು ಸ್ಟ್ಯಾಂಡರ್ಡ್ ಪದ ಇದೆಯಲ್ಲ, ಅದು ಮಾತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕ ಕಾರಣ ಅಂದ್ರೇನು? ನನಗೆ ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ, ಅಷ್ಟು ಸಮಯ ಇಲ್ಲ, ಏನೇನೋ ಇರ್ಬೋದು. ಅಂಥವು ಏನೂ ಇರಲ್ಲ ಇದರಲ್ಲಿ ನೇರ ಇರ್ತದೆ. ಆ ತನಿಖೆಗೂ ಇವರಿಗೂ ಎಲ್ಲೋ ಒಂದು ಅಡ್ಡಗೋಡೆ ಇರುತ್ತೆ. ಅದು ಯಾವುದೇ ರೀತಿಯಾದಂಥ ಅಡ್ಡಗೋಡೆ ಇರಬಹುದು. ಅದೇ ರೀತಿಯಲ್ಲಿ ಕೋರ್ಟುಗಳಲ್ಲೂ ಸಹ ನ್ಯಾಯಾಧೀಶರು ಪ್ರಕರಣಗಳಿಂದ ಹಿಂದೆ ಸರಿತಿರ್ತಾರೆ. ಯಾಕೆಂದರೆ ಒಂದು, ಆ ಪ್ರಕರಣಕ್ಕೂ ಅವರಿಗೂ, ಆ ಪ್ರಕರಣದ ಆರೋಪಿಗಳಿಗೂ ಅವರಿಗೂ ಸಂಬಂಧ ಇರಬಹುದು, ಅಥವಾ ಈ ಹಿಂದೆ ಅವರಿಗೆ ಲಾಯರ್ ಆಗಿದ್ದಿರಬಹುದು, ಅವರ ನಡುವೆ ಯಾವುದಾದ್ರು ವ್ಯಾವಹಾರಿಕ ಸಂಬಂಧ ಇರಬಹುದು, ಅಥವಾ ಮಾನಸಿಕವಾಗಿ ಸೈದ್ಧಾಂತಿಕವಾಗಿ ಆ ಪ್ರಕರಣದ ವಿಚಾರ ಏನಿದೆ ಅದು ತಮ್ಮಿಂದ ಆಗದು ವಿಚಾರಣೆ ಅನ್ನುವಂತಹ ಕಾರಣನೂ ಇರ್ಬೋದು. ಅದು ಜಡ್ಜ್ಗಳಿಗಿರುವಂತಹ ಕಾರಣ, ಪೊಲೀಸರಿಗಿರುವಂಥದ್ದು ಬೇರೆ ಕಾರಣಗಳು ಇರ್ತವೆ. ಸೊ ಇದಿಷ್ಟು ಧರ್ಮಸ್ಥಳದಲ್ಲಿ ನಡೆದಿರಬಹುದಾದಂತಹ ನೂರಾರು ಹತ್ಯೆಗಳು, ಆ ರೀತಿ ಒಬ್ಬ ವ್ಯಕ್ತಿ ಹೊರಗಡೆ ಬಂದಿರುವಂಥದ್ದು, ಮತ್ತು ಅದಕ್ಕೆ ತನಿಖೆ ಮಾಡಲಿಕ್ಕೆ SITಯನ್ನು ನೇಮಿಸಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ನಡೆದಿರುವಂತಹ ಹೊಸ ಬೆಳವಣಿಗೆ, ಅದನ್ನು ನಾನು ದೊಡ್ಡ ಟ್ವಿಸ್ಟ್ ಅಂತಲೇ ಕರಿತೀನಿ. ಯಾಕೆಂದರೆ ಒಂದು IPS ಆಫೀಸರ್ ಎಷ್ಟೆಲ್ಲ ಟ್ರೈನಿಂಗ್ ಪಡ್ಕೊಂಡು, ಎಷ್ಟೆಲ್ಲ ಧೈರ್ಯವಾಗಿ ನಾನು ದೇಶಕ್ಕಾಗಿ ದುಡಿತೀನಿ, ಅಪರಾಧಿಗಳ ವಿರುದ್ಧ ಸೆಟೆದು ನಿಂತು ನಾನು ಹೋರಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಬಂದಿರ್ತಾರೆ. ಆದರೆ ತನಿಖೆ ಅಂತ ಬಂದಾಗ ಈ ಪ್ರಕರಣದಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದಿದೆಯಲ್ಲ, ಅದು ದೊಡ್ಡ ಟ್ವಿಸ್ಟೇನೆ, ಅದು ದೊಡ್ಡ ಟ್ವಿಸ್ಟ್. ಸೊ ನೋಡೋಣ, ಈ ಜಾಗಕ್ಕೆ ಸೌಮ್ಯಲತಾ ಅನ್ನುವಂತಹ ಏಕೈಕ ಮಹಿಳೆ ಇದ್ದಿದ್ದು ಆ ತಂಡದಲ್ಲಿ. ಅವರ ಜಾಗಕ್ಕೆ ಬೇರೆ ಯಾರನ್ನ ತರ್ತಾರೆ, ಮಹಿಳೆಯನ್ನು ತರ್ತಾರ, ಬೇರೆ ಯಾರನ್ನಾದ್ರೂ ತರ್ತಾರೋ ಗೊತ್ತಿಲ್ಲ.
ಸೊ ವಿಲ್ ವೇಟ್ ಆ್ಯಂಡ್ ಸಿ. ಏನೇ ಅಪ್ಡೇಟ್ ಇದ್ದರೂ ನಿಮಗೆ ನಿರಂತರವಾಗಿ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್. ನಮಸ್ಕಾರ.